ಅಪೆಕ್ಸ್ ಬ್ಯಾಂಕ್ಗೆ ಅಧ್ಯಕ್ಷಗಿರಿ ವಿಚಾರವಾಗಿ ಡಿಕೆ ಶಿವಕುಮಾರ್ ರಾಜಣ್ಣ ನಡುವಿನ ಜಟಾಪಟಿಯ ನಡುವೆ ಅಪೆಕ್ಸ್ ಬ್ಯಾಂಕ್ನ ಆಡಳಿತಾಧಿಕಾರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಪರ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತೆ ರಾಜಣ್ಣ ನಡುವೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಗೆ ಜಟಾಪಟಿ ಇದೆ. ಇದರ ನಡುವೆ ಆಡಳಿತಾಧಿಕಾರಿಯನ್ನ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಆಡಳಿತ ಅಧಿಕಾರಿಯಾಗಿ ಜಿಯಾವುಲ್ಲಾ ಇವರನ್ನ ನೇಮಿಸಿದ್ದಾರೆ ಸಿಎಂ ಅಪರ ಕಾರ್ಯದರ್ಶಿಯಾಗಿರುವ ಜಿಯಾವುಲ್ಲಾ. ಸದ್ಯ ಡಿಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಜಟಾಪಟಿ ಇದೆ. ಸಿದ್ದರಾಮಯ್ಯ ಅವರ ಬಳಿ ಇರುವ ಸಹಕಾರಿ ಇಲಾಖೆ ಈಗ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಜಿಯಾವುಲ್ಲಾ ಅವರನ್ನ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಜಿಯಾವುಲ್ಲಾ ಅವರನ್ನ ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಸಿಎಂ. ಸಹಕಾರಿ ಮಂತ್ರಿಯಾಗಿದ್ರು ರಾಜಣ್ಣ. ತಾವು ರಾಜೀನಾಮೆಯನ್ನು ಕೊಟ್ಟಾದ ನಂತರ ಮಂತ್ರಿಗಿರಿಗೆ ತಾವು ರಾಜೀನಾಮೆಯನ್ನು ಕೊಟ್ಟಾದ ನಂತರ ಮುಖ್ಯಮಂತ್ರಿಗಳ ಕೈಯಲ್ಲಿ ಸಹಕಾರಿ ಇಲಾಖೆ ಇತ್ತು. ಅದಕ್ಕೆ ಅಧ್ಯಕ್ಷಗರಿ ವಿಚಾರವಾಗಿ ಈಗ ರಾಜಣ್ಣ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಇತ್ತು. ಈ ಜಟಾಪಟಿಯ ನಡುವೆ ಆಡಳಿತಾಧಿಕಾರಿಯನ್ನ ಮುಖ್ಯಮಂತ್ರಿಗಳು ನೇಮಿಸಿದ್ದಾರೆ. ಜಿಯಾವುಲ್ಲಾ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಅವರನ್ನ ಈಗ ಸಿದ್ದರಾಮಯ್ಯ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿಯೇ ಡಿಕೆ ಶಿವಕುಮಾರ್ ಮತ್ತೆ ರಾಜಣ್ಣ ಇಬ್ರು ಕೂಡ ಎರಡೆರಡು ಬಾರಿ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಚರ್ಚೆ ವಿಚಾರ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನು ಕೂಡ ರಾಜಣ್ಣ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಈ ಎಲ್ಲ ಜಟಾಪಟಿಗಳ ನಡುವೆ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಜಿಯಾವುಲ್ಲಾ ಅವರನ್ನ ನೇಮಕ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಯಾಗಿರುವ ಜಿಯಾವುಲ್ಲಾ ಈಗ ಆಡಳಿತ ಅಧಿಕಾರಿಯಾಗಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನ ಆಡಳಿತ ಅಧಿಕಾರಿಯಾಗಿದ್ದಾರೆ. ರಾಜಣ್ಣನವರನ್ನ ಕೇಳಿದ್ರೆ ರಾಜಣ್ಣನವರು ಅಂತದ್ಯಾವುದು ಚರ್ಚೆ ಆಗಿಲ್ಲ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದು ಏನೇ ಇದ್ರೂ ಕೂಡ ಸದ್ಯಕ್ಕೆ ಆಂತರಿಕವಾಗಿ ಇದೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ರಾಜಣ್ಣ ಅವರಿಗೆ ಈಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಡಿಕೆ ಶಿವಕುಮಾರ್ ಎರಡೆರಡು ಬಾರಿ ಭೇಟಿಯಾದ್ರು. ಸಿದ್ದರಾಮಯ್ಯನವರಿಗೆ ಆ ವರದಿಯನ್ನು ಒಪ್ಪಿಸಿದಂಗೆ ಕಾಣಿಸ್ತಾ ಇದೆ. ಸದ್ಯ ಆಂತರಿಕವಾಗಿ ಏನೇನು ಚರ್ಚೆಗಳಿದಾವೆ ಅಭಿಷೇಕ್? ಒಂದು ವೇಳೆ ಡಿಸಿಎಂ ಏನಾದ್ರು ಸಿಎಂ ಮಾಡಿದ್ರೆ ರಾಜ್ಯದಲ್ಲಿರುವಂತಹ ಅಷ್ಟು ಕಾಂಗ್ರೆಸ್ ಆಫೀಸ್ಗಳಿಗೆ ಬೀಗವನ್ನ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯರವರನ್ನ ಸಿಎಂ ಸ್ಥಾನದಿಂದ ಬದಲಾಯಿಸಿದ್ರೆ ಅದರಿಂದ ವೋಟ್ ಬ್ಯಾಂಕ್ 2028ಗೆ ಸರ್ವನಾಶ ಆಗುತ್ತೆ. ಡಿಕೆ ಶಿವಕುಮಾರ್ ಒಬ್ಬ ಉನ್ನತ ನಾಯಕನಲ್ಲ ಅಂತ ಕಂಟಿನ್ಯೂಸ್ ಆಗಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದಂತ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನವನ್ನ ಕೂಡ ಹೈಕಮಾಂಡ್ ಇಂದ ಕಳ್ಕೊಳ್ತಾರೆ. ಆ ಒಂದು ವರದಿಯನ್ನು ಕೂಡ ಹೈಕಮಾಂಡ್ಗೆ ತಲುಪಿಸಿದಂತದ್ದು ಡಿಕೆ ಶಿವಕುಮಾರ್ ಅನ್ನೋದನ್ನ ಇಲ್ಲಿ ರಾಜಣ್ಣರವರೇ ಕಳೆದ ಅನೇಕ ಬಾರಿ ಹೇಳಿರುವಂತದ್ದು ಗಮನಿಸಿದ್ದೇವೆ. ಇದ್ರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ನೇರವಾಗಿ ವಿರೋಧಿಸಿಕೊಂಡು ಬಂದಿದ್ರು ಕೂಡ ಡಿಕೆ ಶಿವಕುಮಾರ್ ಅವರು ಕೆಎನ್ ರಾಜಣ್ಣರವ್ರನ್ನ 2 ಬಾರಿ ಭೇಟಿಯಾಗಿದ್ದಾರೆ. 2 ಬಾರಿ ಒಮ್ಮೆ ವೈಯಕ್ತಿಕವಾಗಿ ಭೇಟಿಯಾಗಿದ್ರೆ, ಮತ್ತೊಂದು ಬಾರಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಫೋಟೋನ ಹಂಚ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಪೆಕ್ಸ್ ಬ್ಯಾಂಕ್ ನ ವಿಚಾರವಾಗಿ ಮಾತುಕತೆಯನ್ನ ನಡೆಸಲಾಗಿದೆ. ಒಂದು ಮನವಿಯನ್ನ ರಾಜಣ್ಣರವರ ಮುಂದೆ ಡಿಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಒಂದು ಹಂತದ ಮನವಿಯನ್ನ ಮಾಡಿದ್ದಾರೆ ಅನ್ನೋದು ಆಪ್ತ ಮೂಲಗಳಿಂದ ಮಾಹಿತಿ ಬರೋದು ನೆನೆಸಲಾಗಿದೆ. ಆದ್ರೆ ರಾಜ್ಯದಲ್ಲಿ ಆಗ್ತಿರುವಂತಹ ಚಿತ್ರಣವನ್ನ, ಕಾಂಗ್ರೆಸ್ನ ಒಳಗಡೆ ಆಗ್ತಿರುವಂತಹ ಜಗಳವನ್ನ, ಕುರ್ಚಿ ಕಿತ್ತಾಟದಿಂದ ಆಗ್ತಿರುವಂತಹ ಸಮಸ್ಯೆಗಳನ್ನ ಹೈಕಮಾಂಡ್ಗೆ 8 ಪುಟಗಳ ಪತ್ರವನ್ನ ಕೆಎನ್ ರಾಜಣ್ಣರವರು ತಲುಪಿಸಿರುವಂತದ್ದು. ಇದು ಕೇವಲ ಒಂದು ಪತ್ರದ ಈ ರೀತಿಯಾದಂತಹ ಸಿರೀಸ್ ಆಫ್ ಲೆಟರ್ ಗಳನ್ನ ಕಳಿಸ್ತೀನಿ ಅಂತ ಹೇಳಿರುವಂತದ್ದು ನಾವೆಲ್ಲರೂ ಗಮನಿಸಬೇಕಾಗುತ್ತೆ. ಇಲ್ಲಿಗೆ ಬಮೂಲ್ಗೆ ತನ್ನ ಸಹೋದರ ಡಿಕೆ ಶಿವಕುಮಾರ್ ಅವರು ತನ್ನ ಸಹೋದರನನ್ನ ಬಮೂಲ್ನ ಅಧ್ಯಕ್ಷರನ್ನಾಗಿ ಮಾಡಿದಾಯ್ತು. ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಬೇಕಾದಂತ ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಅಂದ್ರೆ ಇಲ್ಲಿವರೆಗೂ ನಾವು ಗಮನಿಸಿರೋದು ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಆದ್ರೆ ಮತ್ತೊಂದ್ ಕಡೆ ಕೆಎನ್ ರಾಜಣ್ಣರವರು. ಈ ಇಬ್ಬರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ಸದ್ಯ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರ ಬೆಂಬಲವಾಗಿ ನಿಂತಿದ್ದಾರೆ. ಆದ್ರೆ ಕೆಎನ್ ರಾಜಣ್ಣರವರನ್ನ ಅಷ್ಟು ಸಲೀಸಾಗಿ ಬಗ್ಗು ಪಡೆಯೋದಕ್ಕೆ ಆಗಲ್ಲ ಅನ್ನೋದನ್ನ ಅರಿತಿರುವಂತಹ ಡಿಕೆ ಶಿವಕುಮಾರ್ ಅವರು ಕೆಎನ್ ರಾಜಣ್ಣರವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ನೀಡುತ್ತಿರುವಂತಹ ಬೆಂಬಲವನ್ನ ತನಗೂ ಕೂಡ ನೀಡಿದ್ರೆ ಮುಂದೆ ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದಂತ ಸಂದರ್ಭದಲ್ಲಿ ಸಂಪುಟದಲ್ಲಿ ಏನೋ ಒಂದು ಅವಕಾಶವನ್ನ ಕೊಡಿಸ್ತೇನೆ ಅನ್ನೋದು ಭರವಸೆ ಇರ್ಬೋದು, ಅಥವಾ ತನ್ನಿಂದ ಕೈತಪ್ಪಿ ಹೋದ ರಾಜಕೀಯ ಅಂದ್ರೆ ಸಚಿವನ ಸ್ಥಾನವನ್ನ ತಾನೇ ವಾಪಸ್ ಕೊಡಿಸುವಂತ ಭರವಸೆ ಇರ್ಬೋದು, ಅಥವಾ ಅಪೆಕ್ಸ್ ಬ್ಯಾಂಕ್ ನ ವಿಚಾರದಲ್ಲಿ ಜಿದ್ದಿಗೆ ಬಿಟ್ಟು ನೀನಾ ನಾನಾ ಅಂತ ಪೈಪೋಟಿ ನಡೆಸ್ತಾ ಇರುವಂತಹ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಒಂದು ಸಣ್ಣ ವೈಮನಸ್ಸು ಉಂಟಾಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಅದನ್ನ ಶಮನ ಮಾಡುವಂತದಕ್ಕಾದ್ರೆ ಏನಾದ್ರು ಡಿಕೆ ಶಿವಕುಮಾರ್ ಹೋಗಿದೆ ಅಂತ ಅನೇಕ
ಪಾಯಿಂಟ್ ಆಫ್ ವ್ಯೂಗಳು ಇದ್ರೂ ಕೂಡ ರಾಜಣ್ಣರವರು ಹೌದು ರಾಜಕೀಯ ವಿಚಾರವಾಗಿ ಭೇಟಿ ಆಗ್ತಾರೆ, ರಾಜಕೀಯ ನಾಯಕರು ಪಿಸಿಸಿ ಅಧ್ಯಕ್ಷ ಇದ್ದಾರೆ, ಆ ಕಾರಣದಿಂದ ಭೇಟಿಯಾಗಿದ್ದಾರೆ ಅಂತಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನನ್ನ ಒಲವಿದೆ, ನಾನು ಯಾವತ್ತಿದ್ರು ಸಿದ್ದರಾಮಯ್ಯನವರ ಪರ ಅಂತ ಹೇಳಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಜೊತೆ ಮಾತನಾಡಿರುವಂತ ಅಂಶವನ್ನ ಸಿದ್ದರಾಮಯ್ಯನವರಿಗೂ ಕೂಡ ಹೇಳಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದೇ ವಿಚಾರವನ್ನ ಮತ್ತೊಂದು ರೌಂಡ್ ಐದು ನಾಯಕರು ರಾತ್ರಿ ಊಟಕ್ಕೆ ಏನು ಸೇರ್ತಾರೆ ಅಲ್ಲೂ ಕೂಡ ಡಿಸ್ಕಸ್ ಆಗುತ್ತೆ. ಇನ್ನೇನು ಸಂಕ್ರಾಂತಿಯ ಒಳಗಡೆ ಆಗಬೇಕಾದ ಬದಲಾವಣೆಗಳ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಂಜು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಪೆಕ್ಸ್ ಬ್ಯಾಂಕ್ಗೆ ಅಧ್ಯಕ್ಷಗಿರಿ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ರಾಜಣ್ಣ ನಡುವಿನ ಜಟಾಪಟಿಯ ನಡುವೆ ಅಪೆಕ್ಸ್ ಬ್ಯಾಂಕ್ನ ಆಡಳಿತಾಧಿಕಾರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಪರ ಕಾರ್ಯದರ್ಶಿಯನ್ನ ನೇಮಕ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತೆ ರಾಜಣ್ಣ ನಡುವೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಗೆ ಜಟಾಪಟಿ ಇದೆ. ಇದರ ನಡುವೆ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಆಡಳಿತ ಅಧಿಕಾರಿಯಾಗಿ ಜಿಯಾವುಲ್ಲಾ ಇವರನ್ನ ನೇಮಿಸಿದ್ದಾರೆ ಸಿಎಂ ಅಪರ ಕಾರ್ಯದರ್ಶಿಯಾಗಿರುವ ಜಿಯಾವುಲ್ಲಾ. ಸದ್ಯ ಡಿ.ಕೆ. ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಜಟಾಪಟಿ ಇದೆ. ಸಿದ್ದರಾಮಯ್ಯ ಅವರ ಬಳಿ ಇರುವ ಸಹಕಾರಿ ಇಲಾಖೆ ಈಗ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಜಿಯಾವುಲ್ಲಾ ಅವರನ್ನ, ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಜಿಯಾವುಲ್ಲಾ ಅವರನ್ನ ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಸಿಎಂ. ಸಹಕಾರಿ ಮಂತ್ರಿಯಾಗಿದ್ರು ರಾಜಣ್ಣ. ತಾವು ರಾಜೀನಾಮೆಯನ್ನು ಕೊಟ್ಟಾದ ನಂತರ, ಮಂತ್ರಿಗಿರಿಗೆ ತಾವು ರಾಜೀನಾಮೆಯನ್ನು ಕೊಟ್ಟಾದ ನಂತರ ಮುಖ್ಯಮಂತ್ರಿಗಳ ಕೈಯಲ್ಲಿ ಸಹಕಾರಿ ಇಲಾಖೆ ಇತ್ತು. ಅದಕ್ಕೆ ಅಧ್ಯಕ್ಷಗರಿ ವಿಚಾರವಾಗಿ ಈಗ ರಾಜಣ್ಣ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಜಟಾಪಟಿ ಇತ್ತು. ಈ ಜಟಾಪಟಿಯ ನಡುವೆ ಆಡಳಿತಾಧಿಕಾರಿಯನ್ನ ಮುಖ್ಯಮಂತ್ರಿಗಳು ನೇಮಿಸಿದ್ದಾರೆ. ಜಿಯಾವುಲ್ಲಾ, ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ, ಅವರನ್ನ ಈಗ ಸಿದ್ದರಾಮಯ್ಯ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿಯೇ ಡಿ.ಕೆ. ಶಿವಕುಮಾರ್ ಮತ್ತೆ ರಾಜಣ್ಣ ಇಬ್ರು ಕೂಡ ಎರಡೆರಡು ಬಾರಿ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಚರ್ಚೆ ವಿಚಾರ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನು ಕೂಡ ರಾಜಣ್ಣ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಈ ಎಲ್ಲ ಜಟಾಪಟಿಗಳ ನಡುವೆ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಜಿಯಾವುಲ್ಲಾ ಅವರನ್ನ ನೇಮಕ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಯಾಗಿರುವ ಜಿಯಾವುಲ್ಲಾ ಈಗ ಆಡಳಿತ ಅಧಿಕಾರಿಯಾಗಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನ ಆಡಳಿತ ಅಧಿಕಾರಿಯಾಗಿದ್ದಾರೆ. ರಾಜಣ್ಣನವರನ್ನ ಕೇಳಿದ್ರೆ ರಾಜಣ್ಣನವರು ಅಂತದ್ಯಾವುದು ಚರ್ಚೆ ಆಗಿಲ್ಲ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಆಂತರಿಕವಾಗಿ ಇದೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ರಾಜಣ್ಣ ಅವರಿಗೆ ಈಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಡಿ.ಕೆ. ಶಿವಕುಮಾರ್ ಎರಡೆರಡು ಬಾರಿ ಭೇಟಿಯಾದ್ರು. ಸಿದ್ದರಾಮಯ್ಯನವರಿಗೆ ಆ ವರದಿಯನ್ನು ಒಪ್ಪಿಸಿದಂಗೆ ಕಾಣಿಸ್ತಾ ಇದೆ. ಸದ್ಯ ಆಂತರಿಕವಾಗಿ ಏನೇನು ಚರ್ಚೆಗಳಿದಾವೆ ಅಭಿಷೇಕ್? ಒಂದು ವೇಳೆ ಡಿಸಿಎಂ ಏನಾದ್ರು ಸಿಎಂ ಮಾಡಿದ್ರೆ ರಾಜ್ಯದಲ್ಲಿರುವಂತಹ ಅಷ್ಟು ಕಾಂಗ್ರೆಸ್ ಆಫೀಸ್ಗಳಿಗೆ ಬೀಗವನ್ನ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯರವರನ್ನ ಸಿಎಂ ಸ್ಥಾನದಿಂದ ಬದಲಾಯಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ 2028ಗೆ ಸರ್ವನಾಶ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಒಬ್ಬ ಉನ್ನತ ನಾಯಕನಲ್ಲ ಅಂತ